ಪ್ರಖ್ಯಾತ್ಮಕ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಈಗ ದೇವನಹಳ್ಳಿ ಚೌಡೇಶ್ವರಿ ಅಂದರೆ ಒಂಥರ ಭಾಳ ಹೆಸರುವಾಸಿ ಆಗಿಬಿಟ್ಟಿದೆ. ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಿಂದನೂ ಕೂಡ ದೇವನಹಳ್ಳಿ ಚೌಡೇಶ್ವರಿಗೆ ಹುಡ್ಕೊಂಬರ್ತಾ ಇದ್ದಾರೆ. ಯಾಕೆ ಅಂದರೆ ಆ ಕರುಣಾಮಯಿ ತಾಯಿ ಬಂದಿರತಕ್ಕಂಥವ್ರು ಏನೇ ಅರ್ಕೆ ಮಾಡಿಕೊಂಡ್ರು, ಏನೇ ಕೋರಿಕೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಒಂದು ಕರುಣಾಮಯಿ ತಾಯಿ. ಅವರಷ್ಟು ಅವರೇ ಭಕ್ತರು ಕ್ರಿಯೇಟ್ ಆಗಿದ್ದಾರೆ. ನಮ್ಮ ಶುಕ್ರವಾರ ಬಂತು ಅಂದರೆ ಪ್ರತಿ ಶುಕ್ರವಾರನೂ ಸುಮಾರು ಹತ್ತಿರ ಒಂದು 500 ಜನ 600 ಜನ ಈಗ ಪ್ರತಿ ಶುಕ್ರವಾರ ಬರ್ತಾ ಇದ್ದಾರೆ. ರಾಹುಕಾಲದಲ್ಲಿ ಪೂಜೆಗಳೆಲ್ಲ ಬರ್ತಾ ಇದ್ದಾರೆ. ಮತ್ತು ಇದೇನು ಆಷಾಢ ಮಾಸ ಅಂದರೆ ಆಷಾಢ ಮಾಸ ಬಹಳ ವಿಶೇಷ. ಈಗ ಹೊರನಾಡಲ್ಲಿರ್ಬೋದು ಅಥವಾ ನಮ್ಮ ಮೈಸೂರು ಚಾಮುಂಡೇಶ್ವರಿ ಇರ್ಬೋದು, ಬನಶಂಕರಿ ಇರ್ಬೋದು, ಹೀಗೆ ಎಲ್ಲ ದೇವಿಯ ದೇವಸ್ಥಾನಗಳಲ್ಲಿ ಭಾಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ದೇವನಹಳ್ಳಿ ಚೌಡೇಶ್ವರಿ ಕೂಡ ಭಾಳ ಹೆಸರುವಾಸಿಯಾಗಿದೆ. 4 ವಾರನೂ ಕೂಡ ಎಲ್ಲನೂ ಕೂಡ ಸೇವಾಕರ್ತರ ನೆರವಿನಿಂದನೇ ನಡ್ಕೊಂಬರ್ತಾ ಇದೆ. ಎಲ್ಲರೂ ಸೇವಾಕರ್ತರು ನಾಮೊಂದು ತಾಮೊಂದು ಅಂತ ಬಂದು ಭಾಳ ಆನಂದವಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡಿಸ್ತಾರೆ. ಪ್ರಥಮ ದಿನ ವೀಳ್ಯದೆಲೆ ಅಲಂಕಾರ, ಇದುವರೆಗೂ ಕೂಡ ಅಮ್ಮನವ್ರಿಗೆ ವೀಳ್ಯದೆಲೆ ಅಲಂಕಾರ ಆಗಿಲ್ಲ. ಆ ಥರ ಒಂದು ವೀಳ್ಯದೆಲೆ ಅಲಂಕಾರ ಪ್ರಪ್ರಥಮ ದಿನ ಇರುತ್ತೆ. 2ನೇ ದಿನ ಲಡ್ಡು ಅಲಂಕಾರ, ಅಮ್ಮನವ್ರಿಗೆ ಲಡ್ಡುವಲ್ಲೇ ಒಂದು ತೋಮಾಲೆಯನ್ನು ಮಾಡಿಸ್ತೀನಿ ಅಂತ ಸೇವಾಕರ್ತರು ಹೇಳಿದ್ದಾರೆ. ಹಾಗೆ ಲಡ್ಡು ಪೂರ್ತಿ ಅದನ್ನು ನೋಡಬೇಕಾದ್ರೆ ತಾವೆಲ್ಲ ಕಣ್ತುಂಬ ನೋಡಬೇಕಾಗುತ್ತೆ. 3ನೇ ದಿನ ಬಳೆಯ ಅಲಂಕಾರ, 3ನೇ ಶುಕ್ರವಾರ ಬಳೆ, ವಿವಿಧ ಬಳೆಗಳು, ಕಲರ್ ಬಳೆಗಳಿಂದ ಅಮ್ಮನವ್ರಿಗೆ ಭಾಳ ಆನಂದವಾಗಿರ್ತಕ್ಕಂಥ ಅಲಂಕಾರ. ಕೊನೆಯ ದಿನ ಹಣ್ಣುಗಳು ಮತ್ತು ಹೂವು, ಹಣ್ಣು ವಿಶೇಷವಾದ ಹಣ್ಣುಗಳು, ಅದನ್ನು ಕೂಡ ತಾವೆಲ್ಲ ಕಣ್ತುಂಬ ನೋಡಬೇಕು. ಮತ್ತು ದೇವಸ್ಥಾನ ತುಂಬ ಹೂವು ಎಲ್ಲ ಹಾಕ್ಸಿರ್ತಾರೆ, ಒಂಥರ ಸ್ವರ್ಗ ಲೋಕದ ರೀತಿಯಲ್ಲಿ ಇರುತ್ತೆ. ಈ ಬಾರಿ ಏನು ಅಂದರೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಕೊಟ್ಟು ಹೆಣ್ಣು ಮಕ್ಕಳೇ ಸ್ವತಃ ಕುಂಕುಮಾರ್ಚನೆಯನ್ನು ಮಾಡಿ, ಆ ಕುಂಕುಮಾರ್ಚನೆಯನ್ನು ಆದ ನಂತರ ಲಕ್ಷ್ಮೀ ವಿಗ್ರಹವನ್ನು ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅದು ಸುಮಾರು ಒಂದು 2-3 ವರ್ಷದಿಂದ ನಿಲ್ಲಿಸಿದ್ವಿ, ಹಿಂದೆ ಮಾಡ್ತಾಯಿದ್ವಿ. ಎಲ್ಲರ ಭಕ್ತರ ಕೋರಿಕೆ ಮೇಲೆ ಈ ಬಾರಿನೂ ಕೂಡ ಅದನ್ನು ಪ್ರಾರಂಭ ಮಾಡಿದ್ದೀವಿ. ಮತ್ತು ಅಶ್ವತ್ಥಪ್ಪ ಗುರೂಜಿಯವರ SAY ತಂಡದಿಂದ 5:30ಯಿಂದ 6 ಗಂಟೆ 1 ಗಂಟೆ ಕಾಲ ಆನಂದವಾದ ಭಜನೆ ಇರುತ್ತೆ. ಸೊ 5:30ಗೆ ಕಾರ್ಯಕ್ರಮ ಪ್ರಾರಂಭ ಆದರೆ ಸಂಜೆ 7:30ಗೆ ಮಹಾಮಂಗಳಾರತಿ, 8:30, 10 ಗಂಟೆ 11 ಗಂಟೆವರೆಗೂ ಕೂಡ ದೇವಸ್ಥಾನದಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳು ಇರ್ತವೆ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಳಗ್ಗೆ 7:30ಗೆ ಪ್ರಾರಂಭ ಆದರೆ 7:30ಯಿಂದ 1:30, 2 ಗಂಟೆ ಕಾಲ ಅಮ್ಮನವ್ರಿಗೆ ವಿಶೇಷ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಆಗುತ್ತೆ. ಈ ಬರೀ ಶುಕ್ರವಾರ ಬರೀ ಆಷಾಢ ಮಾಸ ಅಂತಲೇ ಏನೂ ಅಲ್ಲ. ನಮ್ಮ ಚೌಡೇಶ್ವರಿ ದೇವಾಲಯದಲ್ಲಿ ಶ್ರಾವಣ ಮಾಸ ಇರ್ಬೋದು, ಕಾರ್ತಿಕ ಮಾಸ ಇರ್ಬೋದು, ಅಥವಾ ನಮ್ಮ ನವರಾತ್ರಿಗಳು ಇರ್ಬೋದು, ಒಂದಲ್ಲ ಒಂದು ಎಲ್ಲ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ಎಲ್ಲ ಸೇವಾಕರ್ತರೇ ಮಾಡಿಕೊಂಡು ಬರ್ತಾಯಿದ್ದಾರೆ. ದೇವನಹಳ್ಳಿಯ ಜನತೆಗೆ ಮಾತ್ರ ಅಲ್ಲ, ಎಲ್ಲ ಭಕ್ತರಿಗೂ ಆ ದೇವಿ ಒಳ್ಳೇದು ಮಾಡಲಿ. ಈ ಆಷಾಢದಲ್ಲಿ ಯಾರದೇ ಕಷ್ಟ ಇದ್ದರೂ ಬಂದು ಕೇಳಿಕೊಂಡ್ರೆ ಆ ದೇವಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತೇಳಿ ನಾವು ಸಮಿತಿ ಪರವಾಗಿ ಕೇಳ್ತೀವಿ. ಈ ಸಾರಿ ಬರ್ತಾರೆ, ಇನ್ನೂ ಯಾರ್ಯಾರು ಅಂತ ಅಲ್ಲ, ಅವರು ಚಲನಚಿತ್ರ ಕಲಾವಿದರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೀರಿಯಲ್ ಆಕ್ಟ್ರಸ್ಸು 1-2-3 ಬರ್ತಾರೆ, ಅವರು ಕೂಡ ಬರ್ತಾರೆ. ಮತ್ತು ಹಲವಾರು ಜನ ಊರಿನ ಪ್ರಮುಖರು ಎಲ್ಲರೂ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ, ಅದು ಈಗ ಪ್ರಪ್ರಥಮವಾಗಿ ನಾವು ಲಡ್ಡು ಅಲಂಕಾರವನ್ನು ಅಂತ ಹೇಳಿ ನಮ್ಮ ಸೇವಾಕರ್ತರು ಅಂದ್ಕೊಂಡಿದ್ದಾರೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ, ಅದನ್ನು ಮಾರನೇ ದಿವಸ ಕೊಡೋದ ಅಥವಾ ಸಂಜೆ ಎಲ್ಲರಿಗೂ ಕೊಡೋದ, ಯಾವ ಥರ ಅಲಂಕಾರ ಬರ್ತದೆ, ನಮ್ಮ ಸ್ವಾಮಿಗಳು ಕೂಡ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಬಂದವರು ಅದನ್ನು ಕಣ್ತುಂಬ ತುಂಬಿಕೊಳ್ಬೇಕಾದ ಒಂದು ಅಲಂಕಾರ ಮಾಡಬೇಕು ಅಂತ ಅವರು ಕೂಡ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಅದನ್ನು ಬಂದಿದ್ದನ್ನು ಲಾಡು ಭಕ್ತಾದಿಗಳಿಗೆ ಕೊಡ್ತಕ್ಕಂಥದ್ದು ಪ್ರಸಾದ ರೂಪದಲ್ಲಿ. ಇನ್ನು ಆ ಮಟ್ಟಕ್ಕೆ ಬೆಳೆದಾಗ ಯಾವ ರೀತಿ ಮಾಡಬೇಕು ಅಂತೇಳಿ ನೋಡೋಣ.